ಎಲ್ರಿಗೂ ವೆಲ್ಕಮ್ ಟು ಆಲ್ ಇನ್ ಮಿನಿಟ್ ಸ್ಕಂದಕೃಪಾ. ಇವತ್ತಿನ ವಿಡಿಯೋ ವೆಜಿಟೇಬಲ್ ಟೋಸ್ಟ್, ಬ್ರೆಡ್ ಟೋಸ್ಟ್. ಸೊ ಈ ರೀತಿಯಾಗಿ ನಿಮಗೆ ಎಲ್ಲ ವೆಜಿಟೇಬಲ್ನ ಹಾಕಿ ಟೋಸ್ಟ್ ಮಾಡಿಕೊಟ್ರೆ ಮಕ್ಕಳು ಖಂಡಿತವಾಗ್ಲೂ ತಿಂತಾರೆ. ಕೆಲವೊಂದು ಸತಿ ಮಕ್ಕಳು ಆ ತರಕಾರಿ ಬೇಡ ಈ ತರಕಾರಿ ಬೇಡ ಅಂತ ಚೂಸ್ ಮಾಡ್ತಾರಲ್ವ. ಸೊ ಈ ರೀತಿಯಾಗಿ ನೀವು ತರಕಾರಿಗಳನ್ನ ಹಾಕಿ ಅವರಿಗೆ ಬ್ರೆಡ್ ಟೋಸ್ಟ್ ಮಾಡಿಕೊಟ್ರೆ ಅವರು ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಅವ್ರು ಯಾವ್ಯಾವ ತರಕಾರಿ ಹಾಕಿದ್ದೀರಾ ಅಂತ ಕೇಳೋಕ್ಕೆ ಹೋಗೋದಿಲ್ಲ, ಇಷ್ಟಪಟ್ಟು ತಿಂತಾರೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಇದಕ್ಕೆ ಬೇಕಾಗಿರುವಂಥದ್ದು ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್. ನೀವು ಇಂಥದ್ದೇ ತರಕಾರಿ ಹಾಕಬೇಕು ಅಂತಿಲ್ಲ, ಯಾವ ತರಕಾರಿ ಬೇಕಾದ್ರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಎಲೆಕೋಸು ಮತ್ತು ಕ್ಯಾರೆಟನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ಬ್ರೆಡ್ ಮತ್ತು 2 ಸ್ಲೈಸು ಚೀಸನ್ನು ತೊಗೊಂಡಿದ್ದೀನಿ. ಸೊ ಚೀಸನ್ನು ಹಾಕಿದರೆ ನಿಮಗೆ ಟೋಸ್ಟು ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಸೊ ಇದಕ್ಕೆ ಮೊದಲಿಗೆ ನಾನು ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕ್ಕೊಂಡು ಮೊದಲಿಗೆ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಎಲೆಕೋಸನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಸೊ ಎಲೆಕೋಸು ನಿಮಗೆ ಹಾಕುವಾಗ ಅದು ಗೊತ್ತಾಗುತ್ತೆ, ಸ್ವಲ್ಪ ಫ್ರೈ ಆದ ನಂತರ ಅದು ಕ್ವಾಂಟಿಟಿ ಕಡಿಮೆ ಆಗುತ್ತಲ್ವ, ಸೊ ಗೊತ್ತಾಗುತ್ತೆ. ಅದಾದ ನಂತರ ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಆದ ನಂತರ ಕ್ಯಾರೆಟು. ಸೊ ಕ್ಯಾರೆಟ್ ಆದ ನಂತರ ಲಾಸ್ಟಿಗೆ ಎಲ್ಲ ತರಕಾರಿ ಒಂದು 30-40% ಬೆಂದಿದೆ ಅಂತ ಹೇಳುವಾಗ ನೀವು ಟೊಮ್ಯಾಟೋವನ್ನು ಹಾಕ್ಕೊಂಡು ನಂತರ ಅದಕ್ಕೆ ಬೇಕಾಗಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಮತ್ತು ಉಪ್ಪು. ನಾನು ಮತ್ತೆ ಏನೂ ಹಾಕಿಲ್ಲ ಇಲ್ಲಿ, ಗರಂ ಮಸಾಲ ಅದು ಇದು ಎಲ್ಲ. ಸೊ ಖಾರದ ಪುಡಿ ಮತ್ತು ಉಪ್ಪು, ಹಾಗೆಯೇ ಟೊಮ್ಯಾಟೊ ಸಾಸನ್ನು ನಾನು ಇದಕ್ಕೆ ಹಾಕಿಬಿಟ್ಟಿದ್ದೀನಿ. ಸೊ ಎಕ್ಸ್ಟ್ರಾ ಟೊಮ್ಯಾಟೊ ಸಾಸ್ ಹಾಕ್ಕೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಇದರಲ್ಲೇ ಸಾಸು ಅದು ಒಂಥರ ಖಾರ ಸಿಹಿ ಆಗಿ ಚೆನ್ನಾಗಿರುತ್ತೆ. ಸೊ ಅದಾದ ನಂತರ ಲಾಸ್ಟಿಗೆ ಎಲ್ಲ ಆದ ನಂತರ ಚೀಸನ್ನು ಹೀಗೆ ಹಾಕಿ ಸ್ಟವನ್ನು ಆಫ್ ಮಾಡಿದರೆ ಆಯಿತು. ಸೊ ಚೀಸ್ ಆ ಬಿಸಿಗೇ ಮೆಲ್ಟ್ ಆಗಿ ಹೋಗುತ್ತೆ. ಸೊ ಈ ರೀತಿ ಒಂದು ಸತಿ ಮಿಕ್ಸ್ ಮಾಡಿ ಅದನ್ನು ಕ್ಲೋಸ್ ಮಾಡಿ ಆಫ್ ಮಾಡಿದರೆ ನಿಮ್ಮ ಸ್ಯಾಂಡ್ವಿಚ್ ಮಿಕ್ಸ್ ರೆಡಿ ಆಗುತ್ತೆ. ಇದಾದ ನಂತರ ನಾನಿಲ್ಲಿ ಒಂದು ತವಕ್ಕೆ ಬೆಣ್ಣೆಯನ್ನು ಹಾಕ್ಕೊಂಡು ಬ್ರೆಡ್ಡನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಟೋಸ್ಟಿಗೆ ಬ್ರೆಡ್ ಬೇಕಲ್ಲ, ಹಾಗಾಗಿ ಬ್ರೆಡ್ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಬೆಣ್ಣೆಯನ್ನು ಬಳಸ್ಕೊಂಡಿದ್ದೀನಿ, ಮನೆಯಲ್ಲೇ ಮಾಡಿದಂತಹ ಬೆಣ್ಣೆ. ಇದಾದ ನಂತರ ಅದಕ್ಕೆ ನಾನು ಎಕ್ಸ್ಟ್ರಾ ಸಾಸನ್ನು ಏನೋ ಹಾಕ್ಕೊಂಡಿಲ್ಲ. ನೀವು ಬೇಕಂದರೆ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು. ಮಕ್ಕಳು ಖಂಡಿತವಾಗ್ಲೂ ಸಾಸ್ ಹಾಕ್ಕೊಂಡು ತಿಂತಾರೆ. ಸೊ ಇದಾದ ನಂತರ ಇದಕ್ಕೆ ಮಾಡ್ಕೊಂಡಿರುವಂತಹ ಟೋಸ್ಟ್ ಮಿಕ್ಸ್ನ ಮಿಕ್ಸ್ ಮಾಡಿ ಇದಕ್ಕೆ ಹಾಕಿ ನೀವು ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳಂತೂ ನನ್ನ ತರಕಾರಿ ಹೆಚ್ಚುವಾಗಲೇ ಶುರು ಮಾಡ್ತಾಳೆ. ಅಮ್ಮ ಇವತ್ತು ಟೋಸ್ಟ್ ಮಾಡ್ತೀಯಾ ಅಂತ ಹೇಳಿ ಬ್ರೆಡ್ ನೋಡಿದರೆ ಸಾಕೊಳ್ಳಿ ಗೊತ್ತಾಗೋಗುತ್ತೆ. ಸೊ ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಸತಿ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೂ ಕೊಡಿ. ಸೊ ಇದಕ್ಕೆ ಇಂಥದ್ದೇ ತರಕಾರಿ ಬೇಕು ಅಂತ ಇಲ್ಲ, ಯಾವ ತರಕಾರಿ ಬೇಕಾದರೂ ಹಾಕ್ಕೊಳ್ಬೋದು. ನಾನು ಕೆಲವೊಂದು ಸರ್ತಿ ಇದಕ್ಕೆ ನವಿಲು ಕೋಸು ಅಂತ ಹೇಳ್ತಾರಲ್ಲ, ಅದನ್ನು ತುರಿದ್ಬಿಟ್ಟು ಹಾಕ್ತೀನಿ, ಇಲ್ಲ ಅಂದರೆ ಬೀಟ್ರೂಟ್ನ ಹಾಕ್ತೀನಿ, ಅವಾಗ ಒಂದು ಸ್ವಲ್ಪ ಕಲರ್ ಕೆಂಪು ಬರುತ್ತೆ. ಸೊ ಕ್ಯಾರೆಟ್ ಹಾಕ್ತೀನಿ, ಎಲ್ಲ ತರಕಾರಿನೂ ಹಾಕೋ. ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.